ಮಕ್ಕಳೇ, ಈಗ ನೀವು ಬೇರೆ ಕಡೆ ಇರ್ತೀರ, ಅವ್ರ ಜೊತೆ ಮಾತಾಡಬೇಕು. ಹೆಂಗೆ ಮಾತಾಡ್ತೀರಾ? ಮೊಬೈಲ್ ತೊಗೊಳ್ತೀರಾ, ತಕ್ಷಣ ಕಾಲ್ ಮಾಡ್ತೀರಾ. ಅವರು ನೋಡಬೇಕು ಅಂತ ಅನಿಸಿದ್ರೆ ವಿಡಿಯೋ ಕಾಲ್ ಮಾಡ್ತೀರಾ. ಅದೇ ಸ್ವಲ್ಪ ಈಗ ಒಂದು 20-30 ವರ್ಷದ ಹಿಂದೆ ಹೋಗೋಣ. ಆಗೇನಾಗ್ತಾಯಿತ್ತು? ಈ ತರಹದ ಮೊಬೈಲ್ ಇರಲಿಲ್ಲ, ಫೋನ್ ಇರ್ತಿತ್ತು, ಲ್ಯಾಂಡ್ಲೈನ್ ಅಷ್ಟೇನೆ. ಲ್ಯಾಂಡ್ಲೈನಿಂದ ನಾವು ಬೇರೆ ದೇಶಕ್ಕಾಗಲಿ ಬೇರೆ ಊರಿಗಾಗಲಿ ಮಾತಾಡಬೇಕು, ಬೇರೆ ರಾಜ್ಯಗಳಿಗೆ ಮಾತಾಡಬೇಕು ಅಂತಂದರೆ ಟ್ರಂಕ್ ಕಾಲ್ ಬುಕ್ ಮಾಡಬೇಕಾಗಿತ್ತು. ಅವ್ರು ಯಾವಾಗ ಸಿಕ್ಕುತ್ತೋ ಆವಾಗ ಹೋಗಿ ಕಾಯ್ಕೊಂಡಿದ್ದು ಮಾತಾಡಬೇಕಾಗಿತ್ತು. ಆಮೇಲೆ ಲೆಟರ್ ಬರೀತಾ ಇದ್ರೆ ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಆ ನೆಂಟರೇ ಬಂದು ಆಗೋಗಿರ್ತಿತ್ತು, ಆಮೇಲೆ ಲೆಟರ್ ಬರ್ತಾಯಿತ್ತು. ಇಂತಹ ಸಂದರ್ಭಗಳೆಲ್ಲ ಬರ್ತಿತ್ತು. ಆದರೆ ಈಗೇನಿಲ್ಲ, ತಕ್ಷಣ ಕೂತು ಜಾಗದಲ್ಲಿ ವಾಟ್ಸಪ್ ತಗೊಳ್ಳೋದು, ಹಿಂಗೆ ಬರ್ತಾಯಿದ್ದೀವಿ ಅನ್ನೋದು, ಒಂದು ಮೆಸೇಜ್ ಹಾಕೋದು, ಮುಗ್ದೇ ಹೋಯಿತು. ಈಗ ನೀವು ಈ ಕ್ಲಾಸ್ನೆಲ್ಲ ಯಾವುದ್ರಲ್ಲಿ ನೋಡ್ತಾ ಇದ್ದೀರಾ? ಎಲ್ಲವನ್ನು ವೀಡಿಯೋಗಳಲ್ಲಿ ಮೊಬೈಲ್ಗಳಲ್ಲಿ ನೋಡ್ತೀರಾ, ಆನ್ಲೈನ್ ಕ್ಲಾಸು. ಅಂದರೆ ಈ ತರಹ ಟೆಕ್ನಾಲಜಿ ಮುಂದುವರೆದಿದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ? ಈ ಯುಗವನ್ನು ಇಂಟರ್ನೆಟ್ ಯುಗ ಅಂತ ಕರಿತಾ ಹೋಗ್ತಾ ಇದ್ದೀವಿ. ಒಂದು ಕಾಲ ಇತ್ತು ಕಂಪ್ಯೂಟರ್, ಈಗ ಇಂಟರ್ನೆಟ್. ಈ ಇಂಟರ್ನೆಟ್ ಹಾಗಾದರೆ ಹೆಂಗೆ ವರ್ಕ್ ಮಾಡುತ್ತೆ? ಹಾಗಾದರೆ ಇಂಟರ್ನೆಟ್ ಅಂದರೆ ಏನು? ಇವುಗಳನ್ನು ತಿಳ್ಕೊಳ್ಳುವಂಥದ್ದೇ ಇವತ್ತಿನ ಈ ಪಾಠ, ಇಂಟರ್ನೆಟ್ ಕ್ರಾಂತಿ. ಹಾಗಾದರೆ ನೋಡೋಣ, ನಮ್ಮ ಭಾರತದಲ್ಲಿ ಅಥವಾ ಈ ಇಂಟರ್ನೆಟ್ ಎಷ್ಟು ಮುಂದುವರೆದಿದೆ, ಇದರಿಂದ ಏನೇನು ಲಾಭ ಇದೆ, ಹಾಗೆ ಲಾಭ ಇದ್ದ ಮೇಲೆ ಅದರಿಂದ ಕೆಲವು ತೊಂದರೆಗಳು ಇರ್ಬೋದಲ್ವ, ಆ ತರಹದ ತೊಂದರೆ ಏನೇನು, ಇವುಗಳನ್ನು ನೋಡೋದೇ ಇವತ್ತಿನ ಈ ಪಾಠ, ಇಂಟರ್ನೆಟ್ ಕ್ರಾಂತಿ. ಇದು ಒಂದು ಸಂಕಲಿತ ಅಂತ ಹೇಳ್ತಾರೆ, ಅಂದರೆ ಕಲೆಕ್ಟ್ ಮಾಡಿ ನಿಮಗೆ ಕೊಟ್ಟಿರುವಂಥದ್ದು, ಇದೊಂದು ಕಲೆಕ್ಷನ್. आज के संदर्भ में इंटरनेट क्रांति से होने वाले लाभ तथा हानि के बारे में छात्र जानकारी प्राप्त कर सकते हैं और सचेत रह सकते हैं. ಈ ಪಾಠ ನಿಮಗಿಟ್ಟಿರೋ ಉದ್ದೇಶ ಏನು ಅಂದರೆ, ಯಾರ ಕೈನಲ್ಲಿ ನೋಡಿ, ಚಿಕ್ಕ ಮಗುವಿನಿಂದ ಹಿಡಿದು ಮುದುಕರವರೆಗೂ ಕೈನಲ್ಲಿ ಮೊಬೈಲ್ ಇರುತ್ತೆ. ಅದರಿಂದ ಇಂಟರ್ನೆಟ್ ಕನೆಕ್ಷನ್ ಇತ್ತು ಅಂದರೆ ಏನು ಬೇಕಾದರೂ ನಮಗೆ ಅಂಗೈಯಲ್ಲೇ ಇವತ್ತು ಸಿಕ್ಕಿಬಿಡುತ್ತೆ. ಅದನ್ನು ಒಂದೇ ಸಮನೆ ನೋಡ್ತಾ ಇದ್ದಂಗೆ ಏನೇನೋ ವಿಡಿಯೋ ಗೇಮ್ಗಳಿರುತ್ತವೆ, ಇದರಿಂದ ಅಡಿಕ್ಟ್ ಸಹ ಆಗ್ಬೋದು ಮಕ್ಕಳು. ಅದರಿಂದ ನಿಮಗೆ ಆಗುವಂತಹ ಈ ಇಂಟರ್ನೆಟ್ ಕ್ರಾಂತಿ ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ಒಳ್ಳೆಯದು, ಇಲ್ಲವಾ ಅದರಿಂದ ಆಗುವಂತಹ ಲಾಭ ಏನು, ಹಾಗೆ ಏನು ತೊಂದರೆ ಆಗುತ್ತೆ, ಹಾನಿ ಏನು, ಅವುಗಳನ್ನು ತಿಳಿಸುವಂತಹ ಒಂದು ಉದ್ದೇಶದಿಂದ ಜಾಣಕಾರಿ ನಿಮಗೆ ತಿಳುವಳಿಕೆಯನ್ನು ನೀಡೋದಕ್ಕೋಸ್ಕರ, ಅದರಿಂದ ಅಲರ್ಟ್, ಸಚೇತ್ ಅಂದರೆ ನಿಮ್ಮನ್ನು ಅಲರ್ಟ್ ಮಾಡೋದಕ್ಕೋಸ್ಕರ ಈ ಪಾಠವನ್ನು ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಕ್ಲಾಸ್ನಲ್ಲಿ ಟೀಚರ್ ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದಾರೆ, ಇಲ್ಲಿ ಮಕ್ಕಳು ಒಬ್ಬೊಬ್ಬರೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಕ್ಲಾಸ್ನಲ್ಲಿ ಈ ಥರ ಪ್ರಶ್ನೆ ಕೇಳಿದಾಗ ತಿಳಿಸೋದಕ್ಕೆ ಟೀಚರ್ಸ್ಗೂ ಸಹ ತುಂಬಾ ಖುಷಿ ಆಗುತ್ತೆ ಅಲ್ವಾ. आज का युग इंटरनेट युग है. बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है. ಏನು ಹೇಳ್ತಾ ಇದ್ದಾರೆ? ಇವತ್ತಿನ ಯುಗ ಇಂಟರ್ನೆಟ್ ಯುಗ. ಯಾರಿಗೆ ನೋಡಿ ಇಂಟರ್ನೆಟ್ ಬೇಕು, ಎಲ್ಲಿ ನೋಡಿ ನೀವು ಬ್ಯಾಂಕಲ್ಲಿ ನೋಡಿ, ಇನ್ನೆಲ್ಲಾದರೂ ಹೋಗಲಿ, ಆಸ್ಪತ್ರೆಯಲ್ಲಾಗಲಿ, ಅಂಗಡಿಗಳಲ್ಲಾಗಲಿ ನೆಟ್ ಸಿಗ್ತಾ ಇಲ್ಲ, ಸರ್ವರ್ ಡೌನ್, ಈ ಮಾತುಗಳನ್ನು ನಾವು ಕೇಳ್ತಾನೆ ಇರ್ತೀವಿ. ಬಡೇ ಬೂಡೋನ್ಸೆ ಲೇಕರ್, ಮುದುಕರಿಂದ ಹಿಡಿದು ಛೋಟೆ ಬಚ್ಚೆ, ಚಿಕ್ಕ ಮಕ್ಕಳವರೆಗೂ ಸಹ ಇಸ್ ಇಂಟರ್ನೆಟ್ ಕ್ರಾಂತಿ ಕಾ ಅಸರ್ ಪಡಾ ಹೈ. ಅಸರ್ ಅಂದರೆ ಪ್ರಭಾವ. ಈ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಇಂಟರ್ನೆಟ್ ಪ್ರಭಾವವನ್ನು ಬೀರ್ತಾ ಇದೆ. एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से कहने लगा. ಒಂದು ದಿನ ರೋಹನ್ ಏನು ಮಾಡ್ದ, ಸ್ಕೂಲಿಂದ ಮನೆಗೆ ವಾಪಸ್ ಬಂದ. ಲೌಟ್ನ ಅಂದರೆ ವಾಪಸ್ ಬರೋದು. ಬರ್ತಾ ಇದ್ದ ಹಾಗೆ ಏನು ಮಾಡ್ದ, ಇಂಟರ್ನೆಟ್ ಸಂಬಂಧವಾಗಿ ತನ್ನ ಫ್ರೆಂಡ್ಸ್ಗಳ ಜೊತೆ ಏನೋ ಒಂದು ಚರ್ಚೆ ಆಗಿತ್ತು, ಮಾತುಕತೆ ನಡೆದಿತ್ತು. ಅದರ ಬಗ್ಗೆ ಅವನ ತಂದೆಗೆ ಹೇಳೋಕ್ಕೆ ಶುರು ಮಾಡ್ದ.